ಹೇಳಪ್ಪ. ಓಕೆ, ಗುಡ್ ಮಾರ್ನಿಂಗ್. ಓಕೆ, ಚೆನ್ನಾಗಿದ್ದೀರಾ? ಊಟ ಎಲ್ಲ ಚೆನ್ನಾಗಿತ್ತಾ ರಾತ್ರಿ? ಓಕೆ, ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ? ಸರಿ, ಓಕೆ. ಏನಪ್ಪ ನಿನ್ನ ತಲೆನೋವು ಆರಾಮಿದೆಯಾ? ಓಕೆ, ರೈಟ್. ಓಕೆ, ಮೋನ ಆರಾಮೇನಪ್ಪ? ಚಿರಂಜೀವಿ ಏನಪ್ಪ? ರವಿತೇಜ? ವೆರಿ ಗುಡ್. ಹಾಂ, ಇವತ್ತೊಂದು ಟಾಪಿಕ್, ಮೊನ್ನೆ ನಿಮ್ಮ ಸ್ನೇಹಿತರೆ ಒಂದು ಟಾಪಿಕ್ ಹೇಳಿದರು. ಯಾವ ಟಾಪಿಕ್ ನೆನಪಾಯ್ತಾ? ಹಾಂ, ದೊಡ್ಡವರಾದ್ಮೇಲೆ ನಾವು ಏನಾಗಬೇಕು. ಭಾಳ ಚೆನ್ನಾಗಿದೆ ಟಾಪಿಕ್ ಆಯಿತಾ. ಮೊದಲನೇ ಪ್ರಶ್ನೆ, ದೊಡ್ಡವ್ರು ಆಗಬೇಕಾ? ಯಾಕೆ ಗೊತ್ತಾ? ದೊಡ್ಡವರಾದರೆ ಭಾರಿ ಸಮಸ್ಯೆಗಳು ನೋಡಪ್ಪ, ನನ್ನ ಅಭಿಪ್ರಾಯ. ಮೊದಲನೇ ನಾವು ದೊಡ್ಡವರು ಆಗಬೇಕಾ ಅನ್ನೋದೇ ಮೊದಲನೇ ಪ್ರಶ್ನೆ. ಇಲ್ಲಿ ನಿಮ್ಮ ಎದುರುಗಡೆಗೆ ಒಂದು ಗುರೂಜಿ ಫೋಟೋ ಇದೆ, ಗೊತ್ತಾ ನಿಮಗೆ? ಯಾರು ಗುರೂಜಿ? ಶ್ರೀ ಶ್ರೀ ಪ್ರಭಾಕರ್ ಗುರೂಜಿ. ಅವ್ರು ಏನು ಹೇಳ್ತಾರೆ ಗೊತ್ತಾ? ದೊಡ್ಡರಾಗೋದ್ರಿಂದ ಭಾರಿ ಸಮಸ್ಯೆ ಅಂತ ಹೇಳ್ತಾರೆ. ದೊಡ್ಡರಾಗೋದ್ರಿಂದ ಬಲ್ಲೇ ಸಮಸ್ಯೆ ಅಂತ ಹೇಳ್ತಾರೆ ಗುರೂಜಿ. ಯಾವಾಗಲೂ ಹೇಳೋದಷ್ಟೇ, ಯಾರು ದೊಡ್ಡರಾಗ್ತಾರೋ ನೀವು ಸಮಸ್ಯೆ ಒಳಗಿದ್ದೀರಿ ಅಂದರೆ ನೀವು ದೊಡ್ಡವರಾಗಿದ್ದೀರಿ ಅಂತ ಅರ್ಥ. ಯಾರ್ಯಾರಿಗೆ ಸಮಸ್ಯೆಗಳು ಕಾಡಿಸ್ತಾ ಇದ್ದಾವೋ ಅವರೆಲ್ಲರೂ ಕೂಡ ದೊಡ್ಡವರಾಗಿದ್ದೀರಿ ಅಂತ ಅರ್ಥ ಆಯ್ತಾ. ಹಾಗಾಗಿ ಪ್ರಭಾಕರ್ ಗುರು ಮತ್ತೆ ಪ್ರಭಾಕರ್ ಗುರುಜಿ ಅವ್ರ ಒಂದು ಫೋಟೋ ತೋರಿಸ್ಕೊಳೋಣ ಅಂತಲ್ಲ ಕ್ಲೀನಾಗಿ ಎಲ್ರಿಗೂ. ರೈಟ್. ಸೊ ಪ್ರಭಾಕರ್ ಗುರುಜಿ ಅವ್ರು ಏನು ಹೇಳ್ತಾರೆ? ದೊಡ್ಡವರಾಗೋದು ಯಾಕೆ ನೋಡೋಣ ಅದನ್ನು ಫಸ್ಟ್ ಆಯ್ತಾ. ದೊಡ್ಡವರಾದ ತಕ್ಷಣ ಈಗ ನೋಡಪ್ಪ, ಓಕೆ, ನೀವು ಮಕ್ಕಳು ಯಾವಾಗಲೂ ಖುಷಿಯಾಗಿರ್ತೀರಿ. ಮಕ್ಕಳಾಗಿದ್ದಾಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ದೊಡ್ಡವರಾದ ತಕ್ಷಣ ನಾವು ಸೀರಿಯಸ್ ಆಗ್ಬಿಡ್ತೀವಿ. ಸೀರಿಯಸ್ ಅಂದ್ರೇನು? ಈ ಕಡೆ ಬರಪ್ಪ, ಹಿಂಗೆಲ್ಲ ಏನು ಮಾಡಿ. ಸೀರಿಯಸ್ ಅಂದ್ರೇನು? ಭಾಳ ಜವಾಬ್ದಾರಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ. ಏನು? ಆಫೀಸ್ಗೆ ಹೋಗ್ಬೇಕು, ಹೆಂಡತಿ ನೋಡ್ಕೋಬೇಕು, ಗಂಡ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಬೇರೆ ಬೇರೆ ಎಲ್ಲ ಜವಾಬ್ದಾರಿಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಚಿಕ್ಕವರಿದ್ದಾಗ ಏನಿಲ್ಲ. ಚಿಕ್ಕವರಿದ್ದಾಗ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಎಲ್ಲರೂ ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ತಾರೆ. ನಿಮಗೇನು ಬೇಕು, ನಿಮಗೆ ಏನು ಊಟ ಬೇಕಂದ್ರೆ ಊಟ ಕೊಡಿಸ್ತಾರೆ, ನಿಮಗೆ ಪುಸ್ತಕ ಬೇಕಂದ್ರೆ ಪುಸ್ತಕ, ಸ್ಕೂಲ್ ಫೀಸ್ ಬೇಕಂದ್ರೆ ಸ್ಕೂಲ್ ಫೀಸು, ಒಟ್ಟು ನಿಮಗೇನು ಬೇಕೋ ಎಲ್ಲ ಕೊಡಿಸ್ತಾರೆ. ಆದರೆ ದೊಡ್ಡವರಾದಾಗ ನಾವೇ ತೊಗೋಬೇಕು ಅದನ್ನೆಲ್ಲದನ್ನು ಕೂಡ ಆಯಿತಾ. ಸೊ ಗುರುಜಿ ಅದಕ್ಕೆ ತಮಾಷೆಗೆ ಹೇಳ್ತಾ ಇರ್ತಾರೆ, ತಮಾಷೆಗಲ್ಲ ಸೀರಿಯಸ್ಸಾಗಿ ಹೇಳ್ತಾ ಇರ್ತಾರೆ, ದೊಡ್ಡವರಾಗದೆ ಕಷ್ಟ, ದೊಡ್ಡವರಾದರೆ ಭಾರಿ ಕಷ್ಟ. ಸೊ ದೊಡ್ಡವರು ಅನ್ನೋಂಥದ್ದು ಏನು? ದೊಡ್ಡವರು ಅನ್ನೋದು ಏಜ್ ಅಲ್ಲ. ದೊಡ್ಡವರು ಅನ್ನೋಂಥದ್ದು ಏಜ್ ಅಲ್ಲ ಆಯಿತಾ. ಏಜ್ನಿಂದ ನಾವು ದೊಡ್ಡವರಂತಲ್ಲ. ನನಗೆ 60 ವರ್ಷ ಆಯಿತು ಅದಕ್ಕೆ ನಾನು ದೊಡ್ಡವನು ಅಂತಲ್ಲ. ದೊಡ್ಡವರು ಆಗಬೇಕು ಅನ್ನೋದಕ್ಕೆ ಅದಕ್ಕೆ ಸುಮಾರು ಅದರದೇ ಆದಂಥ ಕಂಡೀಷನ್ ಇದಾವೆ ಆಯಿತಾ. ಆ ಕಂಡೀಷನನ್ನು ನಾವು ಇನ್ನೊಂದ್ಸಲ ಆ ವಿಷಯದ ಮೇಲೆ ಮಾತಾಡೋಣ. ಸದ್ಯಕ್ಕೆ ಇವತ್ತು ಮಾತಾಡುವಂಥ ವಿಷಯ ಏನಪ್ಪ ಅಂತಂದರೆ, ನಾವು ಏನು ವಿಷಯಕ್ಕೆ ಮಾತಾಡೋಣ? ದೊಡ್ಡವರಾದ್ಮೇಲೆ ನಾವು ಏನಾಗಬೇಕು. ಹಾಂ ಹೇಳಿ, ದೊಡ್ಡವರಾದ್ಮೇಲೆ ಏನು ಮಾಡಬೇಕು ಅಂತಿದ್ದೀರಿ, ಏನು ಆಗಬೇಕು ಅಂತಿದ್ದೀರಿ? ಹಾಂ ಹೇಳು ಏನೋ ಹೇಳ್ತಾ ಇದ್ರು ನೋಡೋಣ, ಟ್ರೈ ಮಾಡ್ತಾ ಇದ್ದಾರೆ. ಓಕೆ ರೈಟ್. ಏನಪ್ಪ ದೊಡ್ಡವರಾದ್ಮೇಲೆ? ಹಾಂ ಹೇಳಮ್ಮ, ಜೋರಾಗಿ ಹೇಳಪ್ಪ. ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇದೆಯಾ? ಡಾಕ್ಟರ್ ಆಗಬೇಕು ಅಂತ ಇದೆಯಾ? ಲಾಯರ್ ಆಗಬೇಕು ಅಂತ ಇದ್ದೀರಿ? ಪೊಲೀಸ್ ಆಫೀಸರ್ ಆಗಬೇಕು, ಆರ್ಮಿಗೆ ಹೋಗ್ಬೇಕು ಅಂತ ಆರ್ಮಿಗೆ ಹೋಗ್ಬೇಕು ಅಂತ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು. ದೊಡ್ಡವರಾದ್ಮೇಲೆ ಟೀಚರ್ ಆಗಬೇಕು ಅಂತ ಇದ್ದೀರಿ? ನಿಮ್ಮ ಮಾಮನ್ ಥರ ಆರ್ಮಿ ಆಫೀಸರ್ ಆಗಬೇಕು. ಓಕೆ, DC ಕಲೆಕ್ಟರ್ ಆಗಬೇಕು ಅಂತಿದ್ದೀರಿ? ಮಯಾಂಕ್ ಹೇಳ್ತಾರೆ ಭಾಳ ಜನ ಕೈ ಎತ್ತ ತಡೆ ಇವತ್ತು, ಏನು ಹೊಸೊಬ್ಬರೆಲ್ಲ ಕೈ ಎತ್ತಿದ್ರು. ಕೇಳಿಸ್ಕೊಳ್ಳಿ, ಪೊಲೀಸ್ ಆಫೀಸರ್ ಆಗಬೇಕು ಅಂತ ಇದ್ದಾರೆ ಮಯಾಂಕ್ ಅವರು. ಓಕೆ ಗುಡ್, ಥ್ಯಾಂಕ್ ಯು. ಇಂಜಿನಿಯರ್ ಆಗಬೇಕು ಅಂತಿದ್ದೀರಿ ಆಯ್ತಾ? ಎಸ್, IAS ಆಫೀಸರ್ ಮಾಡಬೇಕು ಆಯ್ತಲ್ಲ? ಹಾಂ ಓಕೆ ಹೇಳಪ್ಪ. ಸರ್ ಆರ್ಮಿಗೆ ಹೋಗ್ಬೇಕು ಅಂತಿದ್ದೀರಿ? ಹೇಳಪ್ಪ ಹೀರೋ.
ಇಂಜಿನಿಯರ್ ಆಗ್ಬೇಕು ಅಂತಿದ್ದೀರಾ? ಸಿದ್ಧಾರ್ಥ್ ಹೇಳಪ್ಪ, ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತಿದ್ದೀಪ್ಪ? ಹಾಂ, ಸಾರಿ, ಎಲೆಕ್ಟ್ರಾನಿಕ್ ಇಂಜಿನಿಯರ್. ಓಕೆ ಓಕೆ, ಹೇಳಪ್ಪ. ಓಕೆ, ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಿದ್ದು, ಹೇಳಪ್ಪ. ಸೈಂಟಿಸ್ಟ್ ಆಗ್ಬೇಕು ಅಂತ ಹೇಳಪ್ಪ. ಡಾಕ್ಟರ್ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೇಳಪ್ಪ. ಒಳ್ಳೆ ವ್ಯಕ್ತಿ ಆಗ್ಬೇಕು. ಓಕೆ, ರೈಟ್, ಹೇಳಿ. ಓಕೆ, ಆಯ್ತು 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 ಓಕೆ, ಭಾಳ ಖುಷಿ ಆಯಿತು. ಹಾಂ, ಓಕೆ ಓಕೆ. ನಾನು ದೊಡ್ಡವಾಗಲಿ ಆರ್ಮಿ ಆಫೀಸರ್. ಆರ್ಮಿ IAS. ಓಕೆ, ಗುಡ್. ಓಕೆ ಓಕೆ, ವೆರಿ ಗುಡ್. ಓಕೆ, ಭಾಳ ಜನ DC ಗಳಿದಾರಲ್ಲಪ್ಪ. ನಾವು ಯಾವ DC ಪಿ ಆಗೋಣ ನಾವು? ಟೀಚರ್, ವೆರಿ ಗುಡ್. ಪ್ರತೀಕ್ಷಾ ಟೀಚರ್ ಆಗ್ತಾಳಂತೆ, ಚಪ್ಪಾಳೆ ತಟ್ಟಿ. ಪ್ರೇಕ್ಷಿತಾ ಡಾಕ್ಟರ್ ಆಗ್ಬೇಕು. ಅಲ್ಲ, ನಾವು ಯಾಕೆ ಚಪ್ಪಾಳೆ ತರಿಸಿದ್ವಿ ಗೊತ್ತಾ? ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಾನು ಡಿಟೆಕ್ಟಿವ್ ಆಗ್ತೀನಿ ಸರ್. ಹಾಂ, ಡಿಟೆಕ್ಟಿವ್ ಆಫೀಸರ್ ಆಗ್ತಾರೆ. ಓಕೆ, ಗುಡ್. ಕುತ್ಕೊಳ್ಳಿ. ಆಯ್ತು, ಬರ್ತೀನಿ. ಓಕೆ ಓಕೆ ಓಕೆ, ನೀವು ಎಲ್ಲರೂ ಕೂಡ ಒಂದೊಂದು ಬರ್ತೀನಿ. ಗೊತ್ತಾಯ್ತು, ಭಾಳ ಖುಷಿ ಆಯಿತು. ಭಾಳಷ್ಟು ಜನ ಪೇರೆಂಟ್ಸ್ ಹೇಳ್ತಾ ಇದ್ರು, ನಮ್ಮ ಮಕ್ಕಳು ಸರ್ ನೀವು ಭಾಳ ಸಿಂಪಲ್ ಕ್ವಶನ್ ಕೇಳಿದ್ರು ಕೂಡ ಯಾರು ಮಾತಾಡೋದೇ ಅಲ್ಲಲ್ಲ ಸರ್, ಯಾಕೆ ಸರ್ ಅಂತೇಳಿ. ನಮ್ಮ ಮಕ್ಕಳು ಎಷ್ಟೊಂದು ಜನ ಮಾತಾಡೇ ಇಲ್ಲ ಅಂತೇಳಿ. ಬಟ್ ಇವತ್ತು ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಮಾತಾಡಿದ್ದೀರಿ. ಇನ್ನೂ ಭಾಳ ಮಾತಾಡಬೇಕು ಅಂತೇಳಿ ರೆಡಿ ಇದ್ದೀರಿ. ಬಟ್ ಟೈಮ್ ಇಲ್ಲ ನಾವು. ಏನಕ್ಕೆ ಅಂತಂದರೆ, ನಾನು ಇದನ್ನು ಭಾಳ ಅಂದರೆ ಅರ್ಧ ಗಂಟೆ ಒಳಗೆ ಮುಗಿಸ್ಬೇಕು ಈ ಸೆಷನ್ನ. ಅದಾದಮೇಲೆ ನಾವು ನಿಮಗೆ ಕ್ಲಾಸ್ ಇರುತ್ತೆ ಅಲ್ಲ, ಮತ್ತು ಬರ್ಕೊಳ್ಳೋದು ಓದ್ಕೊಳ್ಳೋದು ಎಲ್ಲ ನಿಮ್ಮದೆಲ್ಲ ಕ್ಲಾಸ್ ಇರುತ್ತೆ. ಸೊ ಬೆಳಗಿನ ಸೆಷನ್ ಏನಪ್ಪ ಅಂತಂದರೆ, ನಿಮ್ಮನ್ನು ಆ್ಯಕ್ಟಿವೇಟ್ ಮಾಡೋದು, ನಿಮ್ಮ ಜೊತೆಗೆ ನಾನು ಒಂದು ಸಂವಾದ ಮಾಡೋದು. ಎಷ್ಟು ಲವಲವಿಕೆಲಿದ್ದೀರಿ, ಎಷ್ಟು ಆನಂದವಾಗಿದ್ದೀರಿ, ಎಷ್ಟು ಚೆನ್ನಾಗಿ ಕಲಿತಾ ಇದ್ದೀರಿ, ಎಷ್ಟು ಜವಾಬ್ದಾರಿ ಇದೆ. ಒಂದು ಹೇಳ್ತೀನಿ ಮೈ ಡಿಯರ್ ಸ್ಟೂಡೆಂಟ್, ನಾನು ಜರ್ನಿ ನೋಡ್ತಾ ಇದ್ದೀನಿ, 22 ದಿವಸದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನು. ತುಂಬ ಜವಾಬ್ದಾರಿಯಿಂದ, ತುಂಬ ಸಂತೋಷವಾಗಿ, ತುಂಬ ಆನಂದವಾಗಿ ನೀವೆಲ್ಲರೂ ಕೂಡ ಇಲ್ಲಿ ಕಲಿತಾ ಇದ್ದೀರಿ ಪಾರ್ಟಿಸಿಪೇಟ್. ಸಣ್ಣ ಪುಟ್ಟ ಶೀತ, ಜ್ವರ, ಕೆಮ್ಮು ಅವೆಲ್ಲ ಇರೋದೇ. ನಿಮ್ಮ ಮನೇಲಿದ್ದಾಗೂ ಬರೋದೇ, ನಮ್ಮಲ್ಲಿದ್ದಾಗೂ ಬರೋದೇ, ಎಲ್ಲರಿಗೂ ಬರೋದೇ ಅದು. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು, ನೀವು ತಲೆ ಕೆಡಿಸ್ಕೋಬೇಡಿ, ನಾವು ಅದಕ್ಕೆ ಡಾಕ್ಟರ್ ಇದ್ದಾರೆ, ಅದಕ್ಕೆ ಏನೇನಿದೆಯೋ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಬಟ್ ಎಲ್ಲರೂ ಕೂಡ ಆ್ಯಕ್ಟಿವೇಟ್ ಆಗಿದ್ದೀರಿ. ಮೊದಲು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತ ನೀವು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆಯಿತಾ? ಟೈಮ್ ಎಷ್ಟು ವೇಸ್ಟ್ ಮಾಡ್ತಾಯಿದ್ರಿ ಇಲ್ಲಿ. 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲಿಕ್ಕೆ ಟೈಮೇ ಇಲ್ಲ ಇಲ್ಲಿ ನಿಮ್ಮ ಹತ್ರ. ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲೇ ಇಲ್ಲ ನಿಮ್ಮ ಹತ್ರ. ಕಂಪ್ಲೀಟ್ಲಿ ಒಂದು 50 ಊಟ ಬಯಸ್ಕೊಡಿಯಪ್ಪ. ಕಂಪ್ಲೀಟ್ಲಿ ಅಲರ್ಟ್ ಇದ್ದೀರಿ. ತುಂಬ ಚೆನ್ನಾಗಿ ಓದಬೇಕು, ತುಂಬ ಚೆನ್ನಾಗಿ ಬರಿಬೇಕು, ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಎವ್ರಿ ವೀಕ್ ಈಗ ಏನೋ ಶನಿವಾರ ಬಂತು ಅಂದರೆ ಬೋರ್ಡ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಿ ಅನ್ನೋಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಓಕೆ, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಟೀಚರ್ಸ್ ಆಲ್ಸೋ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಊಟ ಸಿಗ್ತಾ ಇದೆ. ಸೊ ಎಲ್ಲದೂ ಕೂಡ ಆನಂದವಾಗಿ ನಡೀತಾ ಇದೆ. ಬಟ್ ಒಂದು ನೀವು ಯೋಚನೆ ಮಾಡಬೇಕು, ಈಗ ಏನೇನು ಕನಸು ಇಟ್ಕೊಂಡಿದ್ದೀರಲ್ಲ, ನಾನು DC ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಆರ್ಮಿ ಆಫೀಸರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಬಿಸ್ನೆಸ್ ಮನ್ ಆಗಬೇಕು, ಈ ಥರದ್ದೆಲ್ಲದನ್ನು ಕೂಡ ಒಬ್ಬೊಬ್ಬರು ಒಂದೊಂದು ನಿಮ್ಮ ಏನು ಆಸೆಗಳು, ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಿ. ಖಂಡಿತ ಗುರಿಗಳು ಇಟ್ಕೊಂಡಿದ್ರು ತಪ್ಪಲ್ಲ. ಆದರೆ ಫಸ್ಟ್ ನಾನು ಹೇಳೋದೇನಪ್ಪ ಅಂತಂದರೆ, ಇದೆಲ್ಲದನ್ನು ಕೂಡ ನೀವೇನು ಇಟ್ಕೊಂಡಿದ್ದೀರಲ್ಲ, ಇದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಗುರಿ ಇಟ್ಕೋಬೇಕು. ಏನು ಈಗ ನೀವೇನು ಹೇಳ್ತಾ ಇದ್ದೀರಲ್ಲ, ಅದೆಲ್ಲದೂ ಕೂಡ ಗುರಿ. ನನ್ನ ಗುರಿ ಏನು, ಮುಂದೆ ನಾನು 20 ವರ್ಷ, 15 ವರ್ಷ ಆದಮೇಲೆ ಅಥವಾ 10 ವರ್ಷ ಆದಮೇಲೆ ನಾನು ಇಂಥ ಪೊಸಿಷನ್ನಿಗೆ ನಾನು ರೀಚ್ ಆಗಬೇಕು ಅನ್ನುವಂಥದ್ದು ಗುರಿ. ಆಯಿತಾ? ಆದರೆ ಒಂದು ನನ್ನ ಕ್ವಶನ್ ಏನಪ್ಪ ಅಂದರೆ, ಈಗ ನೀವು ಯಾರ್ಯಾರು ಏನೇನು ಆಗಬೇಕು ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಅವರೆಲ್ಲರೂ ಕೂಡ ನೀವು ಮಾಡಬೇಕಂತ ಖಂಡಿತ ನೀವು ಆಗ್ತೀರಿ. ನನಗೆ ಕೂತ್ಕೊಳ್ಳಪ್ಪ, ನನಗೇನು ನೀವು ಆಗಲ್ಲ ಅನ್ನೋಂಥ ನನಗೆ ಡೌಟ್ ಏನಿಲ್ಲ. ನೀವೆಲ್ಲರೂ ಕೂಡ ಅದನ್ನು ಆಗೇ ಹಾಕ್ತೀರಿ. ಆದರೆ ಆಗಬೇಕಪ್ಪ ಅಂದರೆ ಮೊದಲನೇದು ನೀವು ಏನು ಆಗಬೇಕು ಅಂತಿದ್ದೀರಲ್ಲ, ಆ ಥರ ಇರ್ತಕ್ಕಂಥ ಕ್ಷೇತ್ರದ ಈಗ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಹೇಳಿದ್ರಿ.
ಪೊಲೀಸ್ ಆಫೀಸರ್ ಆಗಿರತಕ್ಕಂಥ ಕನಿಷ್ಠ 4 ಜನ ಆಫೀಸರ್ಸ್ಗಳನ್ನ ನೀವು ಮಾತಾಡಿಸ್ಬೇಕು. ಈಗ ಡಾಕ್ಟರ್ ಆಗಬೇಕು ಅಂತ ಇದೆ. ಸೊ ಡಾಕ್ಟರ್ ಆಗಿರ್ತಕ್ಕಂಥ ಒಂದು 4 ಜನ ಡಾಕ್ಟರ್ಗಳನ್ನ ಮಾತಾಡಿಸ್ಬೇಕು. ಅಡ್ವೊಕೇಟ್ ಆಗಬೇಕು ಅಂತಂದರೆ ಅಥವಾ ಬಿಸ್ನೆಸ್ ಪೀಪಲ್ ಆಗಬೇಕು ಅಂತ ಕನಿಷ್ಠ 4 ಜನನ ಮಾತಾಡಿಸ್ಬೇಕು. ಅಂಕಲ್ ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ? ಅಲ್ಲ, ಆ ಥರ ಅಲ್ಲ ಮಾತಾಡ್ಸೋದು. ಊಟ ಮಾಡಿದ್ದೀರಾ, ಚೆನ್ನಾಗಿದ್ದೀರಾ, ಒಳ್ಳೆ ಸಂಬಳ ಬರ್ತತಾ ನಿಮಗೆ, ಆ ಥರ ಮಾತಾಡ್ಸೋದಲ್ಲ. ನಿಮ್ಮ ಬಾಲ್ಯ ಜೀವನ ಹೆಂಗಿತ್ತು, ನೀವು ಎಷ್ಟೊತ್ತು ಓದ್ತಾ ಇದ್ರಿ, ನಿಮ್ಮ ಟೀಚರ್ಸ್ಗಳ ಜೊತೆಗೆ ನಿಮ್ಮದು ಕಮ್ಯುನಿಕೇಷನ್ ಹೆಂಗಿತ್ತು, ಅವ್ರ ಜೊತೆ ಸಂಪರ್ಕ ಹೆಂಗಿತ್ತು, ಕಾಂಟ್ಯಾಕ್ಟ್ ಹೆಂಗಿತ್ತು, ನಿಮ್ಮ ತಂದೆ ತಾಯಿಗಳ ಮಾತನ್ನು ಎಷ್ಟು ನೀವು ಪಾಲಿಸ್ತಾ ಇದ್ರಿ, ನಿಮ್ಮ ಟೀಚರ್ಸ್ ಮಾತನ್ನು ಎಷ್ಟು ನೀವು ಚೆನ್ನಾಗಿ ಪಾಲಿಸ್ತಾ ಇದ್ರಿ. ಈ ರೀತಿ ಈ ಒಂದು ವರ್ಷದೊಳಗಡೆ ಅಂದರೆ ಒಂದು ದೀಪಾವಳಿ ಅದೊಂದು ಗುರಿ ಹಾಕೊಳ್ಳಪ್ಪ. ಈ ದೀಪಾವಳಿ ಹಬ್ಬದೊಳಗಡೆ ನಾನು 4 ಜನ ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನೋ ಆ ಕ್ಷೇತ್ರದಲ್ಲಿರ್ತಕ್ಕಂಥ 4 ಜನ ವ್ಯಕ್ತಿಗಳನ್ನು ನಾನು ಮಾತಾಡಿಸ್ತೀನಿ ಅಂತ ನೀವು ಯಾವಾಗ ಡಿಸೈಡ್ ಮಾಡ್ತಿರೋ, ಯಾವಾಗ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರೋ ಆವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜರ್ನಿ. ಸುಮ್ಮನೆ ಟಿ ವಿಲಿ ನೋಡಿದ ತಕ್ಷಣ, ಫಿಲ್ಮಲ್ಲಿ ನೋಡಿದ ತಕ್ಷಣ, ಅಥವಾ ಅವ್ರು ಡಾಕ್ಟರ್ ಅಂದರು ನಾನು ಡಾಕ್ಟರ್ ಆಗ್ತೀನಿ, ಅವ್ರು ಇಂಜಿನಿಯರ್ ಅಂದರು ಇಂಜಿನಿಯರ್, ಖಂಡಿತ ಆಗೋಕ್ಕಾಗಲ್ಲ. ನಾನು ನೋಡಿ, ಇದು ಸರಿ ಇದು ತಪ್ಪು ಅಂತ ನಾನು ಯಾರಿಗೂ ಹೇಳಲ್ಲ. ನಾನು ಇವತ್ತಿನವರೆಗೂ ನೀವು ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಅದಾಗ್ರಿ ಇದಾಗ್ರಿ, ನಾನು ಯಾರಿಗೂ ಏನು ಹೇಳಲ್ಲ. ನಾನು ಹೇಳೋದೇನು, ನೀವು ಏನಾದರೂ ಆಗ್ರಿ, ಆ ಕ್ಷೇತ್ರದಲ್ಲಿ ಅದರದೇ ಆದಂಥ ಟಿಪ್ ಅಂತ ಇದೆ, ಅದರದೇ ಆದಂಥ ತುದಿ ಇದೆ. ಪ್ರತಿ ಬೆಟ್ಟಗಳಿಗೂ ಪ್ರತಿ ಗುಡ್ಡಕ್ಕೂ ಟಿಪ್ ಅನ್ನೋದೈತಾನೆ, ತುದಿ ಅನ್ನೋದೈತಾನೆ. ಎಸ್, ಅದೇ ಥರ ನಿಮ್ಮ ಏನು ಕ್ಷೇತ್ರ ಇದೆ, ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ಷೇತ್ರ ಇದೆ, ಆ ಕ್ಷೇತ್ರದ ತುದಿಗೆ ನೀವು ತಲುಪಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಥರ ಬೆಸ್ಟ್ ಪರ್ಸನ್ ಇಲ್ಲವೇ ಅಲ್ಲಪ್ಪ. ಈಗ ಡಾಕ್ಟರ್, ಈಗ ನಮ್ಮ ಡಾಕ್ಟರ್ ಬರ್ತಾರೆ, ನಮ್ಮ ಕ್ಲಿನಿಕ್ಗೆ ಡಾಕ್ಟರ್ ಬರ್ತಾರೆ. ನಾನು ಮೊನ್ನೆ ಅವ್ರಿಗೆ ವಿಶ್ ಮಾಡಿದೆ, ಭಾಳ ಖುಷಿ ಆಯ್ತು ನನಗೆ. ನೀವೆಲ್ಲ 8-10 ಜನ ಹೋಗ್ತಾ ಇದ್ರಿ ಡಾಕ್ಟರ್ ಟ್ರೀಟ್ಮೆಂಟಿಗೆ, 10-12 ಜನ ತನಕ ಹೋಗಿದ್ದೀರಿ ಫಸ್ಟಿಗೆಲ್ಲ ಬಂದಾಗಲ್ಲ. ಈಗ ನಿನ್ನೆ ಇಬ್ಬರು, ಮೊನ್ನೆ ಇರಲೇ ಇಲ್ಲ, ಸಂಡೇ ಯಾರೂ ಇರಲಿಲ್ಲ, ಸಾಟರ್ಡೇ ಇರಲಿಲ್ಲ. ಸೊ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನಿಮ್ಮ ಏನಾಗಿದೆ ನಿಮಗೆ ಅಂತ ಕೇಳಿಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಇದೆ ಆ ನಮ್ಮ ಡಾಕ್ಟರ್, ಆಯಿತಾ. ಸೊ ಹಂಗೆ ನನಗೆ ಅನಿಸುತ್ತೆ, ನೀವು ಡಾಕ್ಟರ್ ಆಗೋದಾದರೆ ಆ ಥರ ತುಂಬ ಮಕ್ಕಳನ್ನ ಪ್ರೀತಿಯಿಂದ ಅಥವಾ ಪೇಷಂಟ್ಗಳನ್ನ ತುಂಬ ಪ್ರೀತಿಯಿಂದ ಮಾಡಿ ಅವ್ರಿಗೆ ಏನು ಸಮಸ್ಯೆ ಕಾಯಿಲೆ ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಅವ್ರು ಒಂದು ಸಲ ಬಂದರೆ ಪರ್ಮನೆಂಟಾಗಿ ಆ ಕಾಯಿಲೆ ಕ್ಯೂರ್ ಆಗಬೇಕಪ್ಪ. ಆ ಥರ ನಾನು ವೈದ್ಯರಾಗ್ಲಿಕ್ಕೆ ಸಾಧ್ಯನಾ? ಸೊ ನೀವು ಲಾಯರ್ ಆದರೆ ಅವ್ರು ಏನೋ ಒಂದು ಪ್ರಾಬ್ಲಮ್, ಏನೋ ಲಿಟಿಗೇಷನ್ಸ್ ಏನೋ ತಗೊಂಬಂದಿದ್ದಾರೆ ಸಮಸ್ಯೆನ, ಆ ಸಮಸ್ಯೆ ಪರ್ಮನೆಂಟಾಗಿ ಇನ್ನೊಬ್ಬ ಲಾಯರ್ ಹತ್ರ ಹೋಗ್ದಂಗೆ ಪರ್ಮನೆಂಟಾಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡೋಕ್ಕಾಗತ್ತಾ? ಸೊ ಅದೇ ರೀತಿ ನೀವು ಆರ್ಮಿ ಆಫೀಸರ್ಸ್ ಆದರೆ ನಮ್ಮ ದೇಶದ ಗಡಿ ಸುರಕ್ಷತೆ ಬಗ್ಗೆ, ಸೊ ನೋಡಿ ಈಗಿರ್ತಕ್ಕಂಥ ಆಫೀಸರ್ಸ್ಗಳೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾವು ಪೀಸ್ಫುಲ್. ತುಂಬ ವರ್ಲ್ಡ್ ವೈಡ್ ಯುದ್ಧಗಳು ನಡೀತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ಅಲ್ಲಿ ಬೇರೆ ಬೇರೆ ಕಡೆ ಕಂಟ್ರಿಗಳಲ್ಲಿ ಅವ್ರ ಕಂಡ್ರೆ ಇವ್ರಿಗೆ ಆಗ್ತಾಯಿಲ್ಲ, ಇವ್ರ ಕಂಡ್ರೆ ಇವ್ರಿಗೆ ಆಗ್ತಾಯಿಲ್ಲ, ಪೆಟ್ರೋಲ್ ಸಿಗೋದಿಲ್ಲ ಅಂತ ಇದಿದೆ, ಡೀಸೆಲ್ ಸಿಗಲ್ಲ, ಗ್ಯಾಸ್ ಸಿಗಲ್ಲ, ಏನೇನೆಲ್ಲ ಆತಂಕ ಇದೆ. ಬಟ್ ನಿಮಗೆ ಇಲ್ಲಿ ಯಾವುದೂ ಇಲ್ಲ. ಟೈಮ್ ಟು ಟೈಮ್ ಊಟ ಬರ್ತಾ ಇದೆ, ಟೈಮ್ ಟು ಟೈಮ್ ನಿದ್ದೆ ಆಗ್ತಾ ಇದೆ, ಟೈಮ್ ಟು ಟೈಮ್ ಪಾಠ ಆಗ್ತಾ ಇದೆ, ಎಲ್ಲದೂ ಆಗ್ತಾ ಇದೆ. ಬೇರೆ ಹೊರಗಡೆ ಅಷ್ಟೊಂದೆಲ್ಲ ಸಮಸ್ಯೆ ಇದೆ. ನಾವು ಸಾಯಂಕಾಲ ಡೈಲಿ ರಾತ್ರಿ ನಿಮ್ದೆಲ್ಲ ಮಲಗಿಸಿದ ಮೇಲೆ ನಾನು ನ್ಯೂಸ್ ನೋಡೋದು ಅದೇ, ನಮ್ಮ ಹುಡುಗರಿಗೆ ಸರಿಯಾಗಿ ಸಫಿಷಿಯೆಂಟಾಗಿ ಸಿಲಿಂಡರ್ ಸಿಗಲಪ್ಪ, ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಲಿ ಅವರು. ಫಸ್ಟ್ ಅದು ಯೋಚನೆ, ಆಮೇಲೆ ಪಾಠ ಮಾಡೋದ್ರ ಬಗ್ಗೆ ಯೋಚನೆ. ಯಾಕಂದ್ರೆ ನಿಮ್ಮ ಪೇರೆಂಟ್ಸ್ಗಳಿಗೆ ಆ ಆತಂಕ ಐತೆ, ಅಯ್ಯೋ ಸಿಲಿಂಡರ್ ಸಿಗಲಿದ್ರೆ ನಮ್ಮ ಮಕ್ಕಳಲ್ಲಿ. ಖಂಡಿತ ಒಂದು ಯೋಚನೆ ಮಾಡಿ, ನಿಮ್ಗೆ ಯಾರನ್ನು ನಾನು ಒಂದೊತ್ತು ಉಪವಾಸ ಆಗ್ತಾಯಿಲ್ಲ. ಸಿಲಿಂಡರ್ ಅಲ್ಲ, ಯುದ್ಧ ಅಲ್ಲ, ಇಲ್ಲೇ ಪಕ್ಕದಲ್ಲೇ ಬಾಂಬ್ ಬಿದ್ರೂ ನಿಮ್ಮನ್ನು ಮಾತ್ರ ಸುರಕ್ಷಿತವಾಗಿ ತುಂಬ ಚೆನ್ನಾಗಿ ನೋಡ್ಕೊಂತೀವಿ. ಅದ್ರ ಬಗ್ಗೆ ಚಿಂತೆ ನಿಮಗೂ ಬೇಡ, ನಿಮ್ಮ ಪೇರೆಂಟ್ಸ್ಗೂ ಬೇಡ, ನಾವು ನೋಡ್ಕೊಳ್ತೀವಿ. ಯಾಕಂದರೆ ನಮಗೆ ಶಕ್ತಿ ಕೊಟ್ಟಿದ್ದಾನೆ ದೇವರು, ನಿಮ್ಮನ್ನು ನೋಡ್ಕೊಳ್ಳೋ ಅಷ್ಟೇ ಶಕ್ತಿ ಕೊಟ್ಟಿದ್ದಾನೆ. ಹಂಗಾಗೇನೆ ಎಲ್ಲರೂ ಈ ಫೀಲ್ಡಿಗೆ ಬರೋಕ್ಕಾಗಲ್ಲ. ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಿರ್ತಾರೆ, ಏನು ಫೀಲ್ಡ್ ಮರ ನಿಂದು ಅಂತೇಳಿ ಅನ್ಸುತ್ತೆ ಒಂದೊಂದ್ಸಲ ನಮಗೂ ಕೂಡ. ಇದು ಬಯಸಿ ಆಯ್ಕೆ ಮಾಡ್ಕೊಂಡಿದ್ದೀವೋ ಅಥವಾ ಅದೇ ಬಂದು ನಮಗೆ ಈ ಪ್ರೊಫೆಷನ್ ನಮಗೆ ಲಿಂಕ್ ಆಗಿದೆಯೋ ಗೊತ್ತಿಲ್ಲ. ಆದರೆ ಈ ಪ್ರೊಫೆಷನನ್ನು ಎಂಜಾಯ್ ಮಾಡ್ತೀವಿ. ಯಾಕೆಂತಂದರೆ ನಾಳೆ ನೀವು 3ನೇ ತಾರೀಕು ನಿಮ್ಮ ಮುಖಗಳು, ನಿಮ್ಮ ಪೇರೆಂಟ್ಸ್ಗಳ ಮುಖಗಳು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆನಂದ ಹುಕ್ಕಿ ಹರಿತಾ ಇರುತ್ತೆ. ಯಾಕಂದರೆ ಇಷ್ಟು ವರ್ಷ ನೀವು ಸ್ಕೂಲಿಗೆ ಹೋಗಿ ಕೂಡ ಅದನ್ನೆಲ್ಲ ಮಾಡೋಕ್ಕಾಗ್ತಿರಲ್ಲ, ಈಗೆಲ್ಲ ಮಾಡ್ತಾಯಿದ್ದೀರಿ.
ಅದೆಲ್ಲದೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಷಡಕ್ಷರಿ ಮನೆಗೆ ಹೋಗ್ತೀನಿ ಅಂತ ಕುಣಿತಾ ಇದ್ದ. ಒಂದು ನಿಮಿಷ ನಾನು ಮನೆಗೆ ಹೋಗ್ಲೇಬೇಕು ಅಂತ. ಈಗ ನಾನು ಬರೀಬೇಕು, ನಾನು ಓದಬೇಕು ಅನ್ನೋದು ಅವನ ತಲೆಯಲ್ಲಿ ಬಂದಿದೆ. ಷಡಕ್ಷರಿ ತಲೆ ದರ್ಶಿತ್ ಅವನ ತಲೆ ಒಳಗೆ ನನಗೆ ಇರೋಕ್ಕಾಗಲ್ಲ ಸಾರ್, ನನಗೆ ಕಷ್ಟ ಆಗ್ತಾ ಇದೆ. ಎಸ್, ಈಗ ಅವನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಆಗ್ತಾ ಇದೆ, ಅವನ ಕಲಿಕೆ ಚೆನ್ನಾಗಿ ಆಗ್ತಾ ಇದೆ, ಈಗ ಸ್ಕೋರ್ ಚೆನ್ನಾಗಿ ಮಾಡಬೇಕು ಅಂತ. ಉಮೇರ್ ಫಸ್ಟ್ ಡೇನೇ ನಾನು ಅಲ್ಲೇ ತುಮಕೂರಾಗ ಆಲ್ರೆಡಿ ಕಾಲೇ ಇಟ್ಬಿಟ್ಟಿದ್ದೀನಿ ಅಂತಂದ. ಈಗ ಆರಾಮಾಗಿ ಕಾಲಿಲ್ಲಿ ಚೇರ್ ಹಾಕೊಂಡು ಕೂತ್ಕೊಳ್ತಿದ್ದ, ಸಿಂಹಾಸನ ನಮ್ಮ ಅಧ್ಯಕ್ಷರು ಕೂತ್ಕೊಂತಿದ್ದ. ಈಗ ಆರಾಮಾಗಿ ಈಗ ಕೂತ್ಕೊಂಡು ಅವನು ಚಕ್ಲ ಬಕ್ಲ ಹಾಕೊಂಡು ಕೂತ್ಕೊಂಡು ಕ್ಲಾಸಲ್ಲಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನೋಡಪ್ಪ, ಈಗ ನೀವು ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಅದು ಸುಖ ಇರುತ್ತೆ. ಈಗ ನೀವು ಸುಖ ಪಟ್ಟರೆ ಭಾಳ ಕಷ್ಟಪಡ್ಬೇಕಾಗತ್ತೆ. ನೀವು ಸುತ್ತಮುತ್ತ ಅಲ್ಲಿ ಬಿಲ್ಡಿಂಗ್ ನೀವು ಆಟ ಆಡಕ್ಕೆ ಹೋಗ್ಬೇಕಾದ್ರೆ ನೋಡ್ತಿರ್ತೀರಲ್ಲ, ಬಿಲ್ಡಿಂಗಲ್ಲಿ ಆ ಮೇಸ್ತ್ರಿಗಳು, ಅವರ ಕೆಲಸಗಾರರು, ಬಾರ್ ಬಾಯಿಂಡ್ರು, ಪ್ಲಂಬರ್ಗಳು ಎಲ್ಲ ಬಿಸ್ಲಾಗೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಯಾರಪ್ಪ ಅಂದರೆ ಅವ್ರ ತಂದೆ ತಾಯಿಗಳು ನಿಮ್ಮಷ್ಟೇ ಶ್ರೀಮಂತರು, ನಿಮ್ಮಷ್ಟೇ ಚೆನ್ನಾಗಿ ಉಣಿಸ್ಬೇಕು ತಿನ್ನಿಸ್ಬೇಕು ಅಂತ ಅವ್ರ ತಂದೆ ತಾಯಿಗಳು ಕೂಡ ಯೋಚನೆ ಮಾಡಿರ್ತಾರೆ. ಆದರೆ ಅವರು ಯಾರ ಮಾತು ಕೇಳಿಸ್ಕೊಂಡಿರಲ್ಲ ಅವರು. ಸುಮ್ಮನೆ ಆವಾಗಿನ ಸುಖ ಅಷ್ಟೇ ಬಯಸ್ತಾ ಇರ್ತಾರೆ, ಆವಾಗಿನ ಸಂತೋಷ ಅಷ್ಟೇ ಬಯಸ್ತಾ ಇರ್ತಾರೆ. ಅದಕ್ಕೆ ಈಗ ಕುತ್ಕೊಂಡು ಹಗಲು ರಾತ್ರಿ ಅಥವಾ ಕೆಲಸ ಮಾಡೋದು, ಬಿಸಿಲಲ್ಲೆಲ್ಲ ಕೆಲಸ ಮಾಡೋದು ನಲ್ಲದು ಮಾಡ್ತಾ ಇರ್ತಾರೆ. ಯಾವ ತಂದೆ ತಾಯಿಗಳು ಕೂಡ ನೀವು ಬಿಸಿಲಲ್ಲಿ ಹಗಲು ರಾತ್ರಿ ಉಪವಾಸ ವನವಾಸ ಕಷ್ಟಪಡಬೇಕು ಅಂತ ಯಾವ ತಂದೆ ತಾಯಿಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸಾಲ ಸೂಲ ಮಾಡಿ ಕಷ್ಟಪಟ್ಟು ನಮಗೆ ಫೀಸ್ ಕಟ್ಟಿದ್ದಾರೆ ಮನ್ವಂತರ. ಅದಕ್ಕೆ ನಿಮಗೆ ಅನಿಸುತ್ತೆ ಯಾಕೆ ವಿಜಯ್ ಕುಮಾರ್ ಸರ್ ಇಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ. ನನಗೇನಲ್ಲಪ್ಪ, ಸ್ಟ್ರಿಕ್ಟ್ ಮಾಡಲಿಲ್ಲ ಅಂದರೆ ಆಗೋದಿಲ್ಲ ಕೆಲಸ. ನಾನು ಸರಿಯಾಗಿ ಸ್ಟ್ರಿಕ್ಟ್ ಮಾಡಲಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ. ಸಾಯಂಕಾಲ ಟೀಚರ್ಸ್ಗಳು ಅವರಿಗೆ ಮೀಟಿಂಗ್ ತೊಗೊಳ್ತೀನಿ, ಬೆಳಗ್ಗೆ 2 ಸಲ ಮೀಟಿಂಗ್ ತಗೊಳ್ತೀನಿ. ಏನಾಯಿತು ಇವತ್ತೇನಾಗಿದೆ, ಯಾಕಾಗಿಲ್ಲ, ನಿಮಗೂ ಕೂಡ ಕರೆದಿದ್ದೀವಿ ತಾಂಡೆ ಪ್ರೊಸೀಜರ್. ನಿಮಗೆ ನಾ ಗೊತ್ತಾಗ್ತಾ ಇಲ್ಲ, ಡಾ ಗೊತ್ತಾಗ್ತಾ ಇಲ್ಲ, ಇದು ಕನ್ಫ್ಯೂಷನ್ ಆಗ್ತಾ ಇದೆ. ಎಸ್, ಪ್ರತಿಯೊಬ್ಬರನ್ನ ಕರೆದು ನಾವೇ ಐಡೆಂಟಿಫೈ ಮಾಡಿ ಯಾರ್ಯಾರ್ದು ಮೂವ್ಮೆಂಟ್ ಆಗ್ತಾ ಇಲ್ಲ. ಕೆಲವ್ರಿಗೆ IQ ಟೆಸ್ಟ್ ಏನಾದರೂ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗಲಿ ಅಂತೇಳಿ ಕೆಲವ್ರನ್ನ ಒಂದು 5 ಜನ ಹಾಸ್ಪಿಟ್ಲಿಗೆ IQ ಟೆಸ್ಟಿಗೆ ನಾವು ಕಳಿಸಿದ್ವಿ. ಹೌದಾ, ಅವ್ರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿ ಎಸ್ ಇಲ್ಲಿಗೆ ಬಂದಿದ್ದೀರಿ, ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋದು. ಓಕೆ, ಎಸ್. ಯಾಕೆ ಈ ಟಾಪಿಕ್ನ ಡೀಟೇಲ್ ತೊಗೊಂಡೆ ಅಂದರೆ, ನೀವು ಏನು ಆಗಬೇಕು ಅಂತ ಇದ್ದೀರಲ್ಲ, ದೊಡ್ಡವರಾದ್ಮೇಲೆ ನಾವು ಏನು ಆಗಬೇಕು ಅಂತ ಇದ್ದೀರಲ್ಲ, ಅದು ಎಲ್ಲದೂ ಸರಿ. ಆದರೆ ಅದಕ್ಕೆ ನಿಮಗೆ ಮೊದಲನೇದು ಗುರಿ ಬೇಕು. ಕ್ಲೋಸ್ ಯುವರ್ ಐಸ್. ನೀವು ನಿಮ್ಮ ಗುರಿ ಕಡೆ ಗಮನ ಕೊಡಬೇಕು. ಎಸ್, ಈಗ ನಾನು ದೊಡ್ಡವನಾದ್ಮೇಲೆ ಇಂಥ ಅಧಿಕಾರಿ ಆಗಬೇಕು ಅಥವಾ ಇಂಥ ಬಿಸ್ನೆಸ್ ಮನ್ ಆಗಬೇಕು, ಈ ಥರದ ವ್ಯಕ್ತಿ ನಾನು ಆಗಬೇಕು ಅಂತಂದರೆ ಆ ನಿಟ್ಟಿನಲ್ಲಿ ನಂದು ಏನು ಪ್ರಯತ್ನ ನಡೀತಾ ಇದೆ, ನಾನು ಯಾವ ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ಸರಿ ಇದೆ, ಸರಿ ಕಂಟಿನ್ಯೂ ಮಾಡಿ, ಸರಿ ಇಲ್ಲ ಸರಿ ಮಾಡ್ಕೊಳ್ಳಿ, ಇಲ್ದಿದ್ರೆ ಆಗೋದಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ಅಷ್ಟೇ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳ್ಕೊಂತ ಅಡ್ಡಾಡ್ಬೋದು ಅಷ್ಟೇ. ಅದಾಗಬೇಕಲ್ಲ. ಆಗಬೇಕಪ್ಪ ಅಂತಂದರೆ ನಿಮ್ಮ ಪ್ರತಿ ದಿವಸದ ಪ್ರಯತ್ನ ಸಫಲ. ಫಸ್ಟ್ ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಿದರೆ ಮಾತ್ರ ಆಗತ್ತೆ, ಸುಮ್ಮನೆ ಆಗೋದಿಲ್ಲ. ಸುಮ್ಮನೆ ಒಂದು ಏಪ್ರನ್ ಹಾಕೊಂಡು ಅಡ್ಡಾಡಬೇಕಾಗತ್ತೆ ಅಷ್ಟೇ, ಅಥವಾ ಸುಮ್ಮನೆ ಲಾಯರ್ದು ಒಂದು ಕೋಟ್ ಹಾಕೊಂಡು ಅಡ್ಡಾಡಬೇಕಾಗತ್ತೆ. ಈ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿರಲ್ಲ, ಮೊದಲು ಚಿಕ್ಕವರಿದ್ದಾಗ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿರಲ್ಲ, ಹಂಗೆ ಫ್ಯಾನ್ಸಿ ಡ್ರೆಸ್ ದೊಡ್ಡರಾದ್ಮೇಲೆ ಒಂದು ಫ್ಯಾನ್ಸಿ ಡ್ರೆಸ್ ಹಾಕೋಬೇಕಾಗುತ್ತೆ. ಸೊ ಇದೆಲ್ಲ ಆಗಬಾರ್ದು ಅಂತಂದರೆ ಪ್ರತಿನಿತ್ಯ ಯಾರ ಹತ್ರನೂ ಹೇಳಿಸ್ಕೊಳ್ದಂಗೆ ನಾನು ನನ್ನ ವರ್ಕನ್ನು ಮಾಡ್ಲಿಕ್ಕೆ ಸಾಧ್ಯನಾ? ಸ್ಕೂಲಲ್ಲಿ ನೀವು ಟೀಚರ್ ಹತ್ರ ಕೇಳ್ತಾ ಇದ್ದೀರಿ, ಟೀಚರ್ ಹತ್ರ ಎಲ್ಲದನ್ನು ಕೂಡ ತುಂಬ ಸಿಸ್ಟಮೆಟಿಕ್ ಆಗಿ ಟೀಚರ್ ಹೇಳಿದ್ದನ್ನು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ಗೆ ಯಾವ ಡೌಟು ಬೇಡ. ಆದರೆ ಬೆಳಗ್ಗೆ ಎದ್ದ ತಕ್ಷಣ, ಈಗ ಭಾಳಷ್ಟು ಜನರದ್ದು ಬೇಗ ಸ್ನಾನ ಆಗುತ್ತೆ, ಸ್ನಾನ ಆದ ತಕ್ಷಣ ಯಾರ ಹತ್ರ ಹೇಳಿಸ್ಕೊಳ್ದಂಗೆ ನಾನು ವರ್ಕ್ ಮಾಡ್ಕೊಳಕ್ಕೆ ಸಾಧ್ಯನಾ? ಇದು ಯೋಚನೆ ಮಾಡಕ್ಕೆ ಬರಬೇಕು. ಎಲ್ಲರೂ ಒಂದು ಟೈಮ್ ಸಿಗುತ್ತೆ, ಒಂದು 5 ಮಿನಿಟ್. ಎಸ್, ನಾವೆಲ್ಲರೂ ಸಪ್ರೇಟಾಗಿ ಕುತ್ಕೊಂಡು ನಾವೇನಾದರೂ ಟೇಬಲ್ಸ್ ಕಲಿಯೋಕ್ಕೆ ಸಾಧ್ಯನಾ? ಅದೆಲ್ಲದನ್ನು ಕುತ್ಕೊಂಡು ಯೋಚನೆ ಮಾಡಕ್ಕೆ ಬರಬೇಕು. ಯಾರ್ಯಾರು ಟಾಪರ್ಸ್ ಅಂತ ಏನಾಗಿದ್ದಾರೆ ಅವರೆಲ್ಲರೂ ಕೂಡ ಆ ರೀತಿ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ದಂಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಅವಾಗ ಅದಾಗಿದೆ. ಓಕೆ, ಸೊ ಈಗ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ಈಡೇರಲಿ. ನಮ್ಮ ಗುರುಗಳ ಹತ್ರ ನಾವು ಹೇಳ್ತೀವಿ, ಎಲ್ಲ ಮಕ್ಕಳಿಗೂ ಕೂಡ ಗುರುಜಿ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡೋದು. ಬಟ್ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಇವತ್ತಿನಿಂದ ಪ್ರತಿ ಕ್ಷಣನೂ ಕೂಡ ನೀವು ಅದು ನಿಮ್ಮ ತಲೆ ಸುತ್ತಾ ಇರಬೇಕು. ಏನು
ನನ್ನ ಪರ್ಫಾರ್ಮೆನ್ಸ್ ಈ ಟೆಸ್ಟ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು, ಈ ಟೆಸ್ಟ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು. ಎಸ್, ಇವತ್ತು ನಿಮ್ಮ ಮೊದಲನೇ ಹೆಜ್ಜೆ ಏನಪ್ಪ ಅಂತಂದರೆ, ಇವತ್ತು ಡಿಸೈಡ್ ಮಾಡಿ. ಏನು ಡಿಸೈಡ್ ಮಾಡಬೇಕು? ಎಸ್, ಈ ಟೆಸ್ಟಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ದುಂಡು ಬರೀತೀನಿ, ಜೊತೆಗೆ ತಪ್ಪಿಲ್ಲದಂಗೆ ನನಗೆ ಬರೀಲಿಕ್ಕಾಗತ್ತೆ. ನಾನು ಬೆಸ್ಟ್ 150 ಮಾರ್ಕ್ಸಿನ ಟೆಸ್ಟಿಗೆ ನಾನು 150ಕ್ಕೆ 150 ಟ್ರೈ ಮಾಡ್ತೀನಿ, 150ಕ್ಕೆ ನಾನು ಆ ಗುರಿನ ನಾನು ತಲುಪ್ತೀನಿ ಅನ್ನುವಂಥದ್ದು ನೀವು ನಿಶ್ಚಯ ಮಾಡಿ ಎಲ್ಲರೂ ಕೂಡ. ವೆರಿ ಗುಡ್, ಸೂಪರ್ ಮಾಡಿ. ಇದು ಒಂದೊಂದೇ ಮೆಟ್ಲು ಹತ್ಕೊಂತ ಹೋಗ್ಬೇಕು. ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಗುರುಜಿ ಹೇಳ್ತಾ ಇರ್ತಾರೆ, ನೀವು 3 ಸಲ ನೀವು ಯಾವುದನ್ನಾದ್ರೂ ಅಚೀವ್ಮೆಂಟನ್ನು ಅಂದರೆ ಕಂಟಿನ್ಯೂಸ್ ಆಗಿ ನೀವು 3 ಸಲ, ಈಗ ಫಾರ್ ಎಕ್ಸಾಂಪಲ್ 150ಕ್ಕೆ 150 ಒಂದು ಸಲ, 150ಕ್ಕೆ 150 2 ಸಲ, 150ಕ್ಕೆ 150 3 ಸಲ, 3 ಸಲ ನೀವು 3 ಅಟೆಂಪ್ಟ್ ಕಂಟಿನ್ಯೂಸ್ ಆಗಿ ನೀವು ಮಾಡಿದ್ರಿ ಅಂದ ತಕ್ಷಣ ಅದು ಪ್ಯಾಟರ್ನ್ ಆಗುತ್ತೆ, ಫಿಕ್ಸ್ ಆಗ್ಬಿಡ್ತದು. ನೀವು ಎಲ್ಲೇ ಹೋದ್ರೂ ಕೂಡ ಔಟ್ ಆಫ್ ಔಟು. ನಾಳೆ SSLC ಬೋರ್ಡಲ್ಲೂ ಕೂಡ ಔಟ್ ಆಫ್ ಔಟು, PUCಲಿ ಕೂಡ ಔಟ್ ಆಫ್ ಔಟ್ ತೆಗೆ ಕೆಪಾಸಿಟಿ ಬಂದ್ಬಿಡುತ್ತೆ. ಕನಿಷ್ಠ 3 ಸಲ ಹಂಗಿರ್ಬೇಕಪ್ಪ. ಆ ಥರ ಯೋಚನೆ ಮಾಡ್ಬೋದ? ಅಂದರೆ ಯಾವುದನ್ನೇ ಆಗಲಿ ನಂಬರ್, ಈಗ ನಿಮ್ದು ಯಾವುದೋ ಈಗ 145 ಬಂದಿದೆ ಅಂತ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ 145ಕ್ಕಿಂತ ಕೆಳಗಿಳಿಬಾರ್ದು ನಾನು. ಅಥವಾ ಈಗ 158 ಬಂದಿದೆ ಅಂತ, 148 ಬಂದಿದೆ ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ 148ಕ್ಕಿಂತ ಕೆಳಗಿಳಿಬಾರ್ದು. ಈ ರೀತಿ ನೀವು ಯೋಚನೆ ಮಾಡಿದಾಗ ಮಾತ್ರ ಗುರಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಕಂಡುಬಿಡಿ. ಓಕೆ, ಗುಡ್. ಅವಾಗ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ದರೆ ಆಗೋದೇ ಅಲ್ಲ. ಸುಮ್ಮನೆ ಏನೋ ಒಂದು ಫಿಗರ್ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನನಗೆ. ಆ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಪ್ಪ, ಹೆಂಗಾದರೂ ಅವ್ರು ಪೇಪರ್ ಕೊಡಲಿ, ಯಾವ ಥರನಾದರೂ ಪೇಪರ್ ಕೊಡಲಿ, ನಾನು ಇಷ್ಟು ಫಿಕ್ಸ್, ನಾನು ಕನ್ಫರ್ಮ್ ಬರುತ್ತೆ ಅನ್ನುವಂಥ ಡಿಸೈಡ್ ಮಾಡೋಕ್ಕೆ ಬರಬೇಕು. ಹಾಗೆ ಅಂದರೆ ಯಾವುದೇ ದೊಡ್ಡ ಪ್ರೊಫೆಷನನ್ನು ನೀವು ತಲುಪಬೇಕಪ್ಪ ಅಂದರೆ ಸಣ್ಣದನ್ನು ನಿಮಗೆ ಅಚೀವ್ಮೆಂಟ್ ಮಾಡೋಕ್ಕೆ ಬರಬೇಕು. ಈಗ ಎವ್ರಿ ವೀಕ್ ನಿಮಗೆ ಅಂಥ ಅಚೀವ್ಮೆಂಟ್ ಮಾಡೋಕ್ಕೆ ಅವಕಾಶ ಇದೆ. ಈಗ ನಾಳೆ ಒಂದು ಅಚೀವ್ಮೆಂಟು ಅಂದರೆ ನಾಳೆ ಶನಿವಾರ, ನೆಕ್ಸ್ಟ್ ಶನಿವಾರ ಒಂದು ಅಚೀವ್ಮೆಂಟು, ನೆಕ್ಸ್ಟ್ ಶನಿವಾರ ಭಾನುವಾರ ನಿಮ್ಮ ಪೇರೆಂಟ್ ಬರ್ತಾರೆ, ನೆಕ್ಸ್ಟ್ ಶನಿವಾರ ಒಂದು ಅಚೀವ್ಮೆಂಟ್. ಬೆಸ್ಟ್ ಹ್ಯಾಂಡ್ ರೈಟಿಂಗ್, ಬೆಸ್ಟ್ ರೈಟಿಂಗ್, ಬೆಸ್ಟ್ ಮ್ಯಾಥಮೆಟಿಕ್ಸ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೂಪರ್. ಪೇಪರ್ ನೋಡಿಬಿಟ್ರೆ ಡೌಟ್ ಆಗಬೇಕು ನಿಮ್ಮ ಪೇರೆಂಟ್ಸಿಗೆ. ಆಗಿದೆ ಈ ಹಿಂದೆಲ್ಲ. ಮೊನ್ನೆ ದರ್ಶಿತಾರ್ ಪೇರೆಂಟ್ಸು, ಯಾರು ಅಶಿತ್ ದೇವ್ ಪೇರೆಂಟ್ಸು ನೋಡಿ ಹೇಳಿದ್ದಾರೆ, ನಮ್ಮ ಮಗಂದ ಇದು, ಅವನೇ ಕೇಳಿದ್ರೆ ನೀನೇನೋ ಬರೆದಿದ್ದು, ಇದನ್ನ ಕೇಳಿದ್ದಾರೆ, ನೀನೇನೋ ಬರೆದಿದ್ದು. ಎಲ್ಲರೂ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರು ಕೂಡ ಈ ಲೆವೆಲಿಗೆ ಮಾಡಿ. ಇನ್ನೂ ಆಗಬೇಕು ಅಂತ ನಾವು ಹೇಳ್ತೇವೆ. ಈಗ ಮಾಡ್ತಾ ಇದ್ದೀರಿ, ಹೆಂಗೆ ಮಾಡ್ತಾ ಇದ್ದೀರಿ ಅಂತ ಅಂದರೆ ನಾವು ನಿಮಗೆ ಬೆನ್ನತ್ತಿರ್ಬೇಕು. ನೋಡಪ್ಪ, ನಾನು ಹೇಳ್ತಾ ಇರೋದು ಮುಂದಿನ ಟೆಸ್ಟಿಗೆ ನಾನು ಏನು ಹೇಳೋದಿಲ್ಲ, ಈ ಟೆಸ್ಟಿಗೆ ನಾನು ಫಾಲೋ ಅಪ್ ಮಾಡ್ತೀನಿ. ನಾಳೆ ಶನಿವಾರದ ಟೆಸ್ಟನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಮುಂದಿನ ಟೆಸ್ಟು ನಾವು ಯಾರಿಗೂ ಏನು ಹೇಳಲ್ಲ, ಓದ್ಕೊಳ್ರಿ ಬಿಡ್ರಿ ಏನು ಹೇಳೋದೇ ಅಲ್ಲ. ಆಯಿತಾ? ನೀವು ಯೋಚನೆ ಮಾಡಿ. ಅಂದರೆ ಯಾಕೆ ಇದನ್ನು ಸೆಟ್ ಮಾಡ್ತಾ ಇದೀವಿ ಅಂದರೆ, ಈಗ ನೀವು ನಮ್ಮ ಮನ್ವಂತರದಿಂದ ನಿಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ಕೂಡ ಈ ಸೆಲ್ಫ್ ಸಸ್ಟೈನ್ ಮೋಡಿಗೆ ಬರಬೇಕು ಅಂತ ಅರ್ಥ. ವಿಜಯಕುಮಾರ್ ಹತ್ರ ಇದ್ದರು, ವಿಜಯಕುಮಾರ್ ಹಿಡಿದು ಮಾಡಿಸ್ತಾ ಇದ್ರು, ಮಾಡ್ತಾ ಇದ್ರು. ಈಗ ವಿಜಯಕುಮಾರ್ ಇಲ್ಲ, ಆಗಲಿಲ್ಲ, ಈ ಪ್ರಸಂಗ ಬರಬಾರದು. ವಿಜಯಕುಮಾರ್ ಇರಲಿ ಬಿಡಲಿ, ನಿಮ್ಮ ತಲೆ ಒಳಗಡೆ ಕುತ್ಕೊಂಡ್ಬಿಟ್ಟಿದೆ, ನಾನು ಇಂಥ ಪೊಸಿಷನ್ಗೆ ಹೋಗ್ಬೇಕು ಅಂತೇಳಿ. ಆ ಪೊಸಿಷನ್ಗೆ ಹೋಗೋಕ್ಕೆ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಅದನ್ನು ಮಾಡಕ್ಕೆ ಬರ್ಬೋದು. ಓಕೆ, ಅದು ಮಾಡಕ್ಕೆ ಬಂದ ಅಂತಂದರೆ ಏನಪ್ಪ ಇರಲಿ ಬಿಡು, ಹಾಂ ಅದು ಮಾಡಕ್ಕೆ ಬಂದ ಅಂತಂದರೆ ಆಯಿತಾ, ಅವ್ನು ಮಾಡ್ತಾನೆ. ಆಯ್ತಾ, ಅವನು ಒಂದೊಂದು ಸಲ ಅವನು ಇದು ಮಾಡ್ತಿರ್ತಾನೆ. ಆಯ್ತಾ? ಓಕೆ, ರೈಟ್, ಇರಲಪ್ಪ, ಆಯ್ತು. ಓಕೆ, ಹಾಗಾಗಿ ಇಲ್ಲಿ ನೀವು ಟಾಪಿಕ್ ಓಪನ್ ಮಾಡ್ದಂಗೆ ದೊಡ್ಡವರಾದ್ಮೇಲೆ ಈಗ ಫಸ್ಟ್ ನಾವೇನಪ್ಪ ಅಂದರೆ ನನ್ನ ಬಯಕೆ, ನೀವು ಏನೇನು ಪೊಸಿಷನ್ ಆಗಬೇಕು, ನನ್ನ ಬಯಕೆ ನಾವು ಮನುಷ್ಯರಾಗಬೇಕು. ದೊಡ್ಡವರಾದ್ಮೇಲೆ ನಾವು ಮನುಷ್ಯರಾಗಬೇಕು. ಪ್ರಾಣಿಗಳಿಗೂ ಮನುಷ್ಯರಿಗೂ ಬಹಳ ಡಿಫ್ರೆನ್ಸ್ ಇದೆ. ಮನುಷ್ಯ ಆಲ್ಸೋ ಪ್ರಾಣಿನೇ, ನಾನು ಹೇಳ್ತಾ ಇರೋದು. ಮನುಷ್ಯರಿಗೆ ಬುದ್ಧಿ ಇದೆ, ಪ್ರಾಣಿಗೂ ಬುದ್ಧಿ ಇದೆ. ಪ್ರಾಣಿಗಳಿಗೂ ಬುದ್ಧಿ ಇದೆ. ನಾಯಿಗೆ ಬುದ್ಧಿ ಇದೆ ತಾನೆ, ಹಸುಗೆ ಬುದ್ಧಿ ಇದೆ ತಾನೆ, ಎಲ್ಲ ಬುದ್ಧಿ ಇದೆ. ಅರ್ಥ ಆಯ್ತಾ? ಆಯ್ತಾ, ಬುದ್ಧಿ ಇದೆ. ಆದರೆ ಬುದ್ಧಿ ಜೊತೆಗೆ ವೆರಿ 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 ಇಂಪಾರ್ಟೆಂಟ್, ಬರೀ ಬುದ್ಧಿ ಇದ್ದರೆ ಸಾಲದು. ಎಲ್ಲ ಮನುಷ್ಯರಿಗೂ ಬುದ್ಧಿ ಇರುತ್ತೆ, ಆಯಿತಾ? ಆದರೆ ಬುದ್ಧಿ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಗುಣ ಏನು? ಯಾರು ಹೇಳ್ಬೋದಾ? ಏನು ಗುಣ ಇರಬೇಕು ಮನುಷ್ಯನ ಜೊತೆಗೆ? ಹಾಂ, ಏನು? ಡಿಸಿಪ್ಲಿನ್. ಡಿಸಿಪ್ಲಿನ್ಗಿಂತ ಇದು ಪವರ್ಫುಲ್. ಏನು? ವಿವೇಚನೆ. ಏನು ಹೇಳಿ? ಅರಿವು.
ಕಾನ್ಶಿಯಸ್, ಕಾಮನ್ ಸೆನ್ಸ್, ಇಷ್ಟೇ. ಇದೆಲ್ಲ ಒಂದೇ, ಹೆಚ್ಚು ಕಡಿಮೆ ಒಂದೇ. ಏನು ಹೇಳಿ? ಅರಿವು, ಕಾನ್ಶಿಯಸ್, ವಿವೇಚನೆ, ಕಾಮನ್ ಸೆನ್ಸ್. ನೀವು ಕಾಮನ್ ಸೆನ್ಸ್ ಇಲ್ಲ ಅಂತಾರಲ್ಲ, ಆಯ್ತಾ? ಏನವು? ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಅಂದ್ಕೊಂಡದ್ದನ್ನೆಲ್ಲ ರೀಚ್ ಆಗ್ಲಿಕ್ಕೆ ಸಾಧ್ಯ. ನಮಗೆಲ್ಲರಿಗೂ ಬುದ್ಧಿ ಐತಿ, ಎಲ್ಲರಿಗೂ ಬುದ್ಧಿ ಐತಿ. ಆದರೆ ನಮಗೆ ಕೊರತೆ ಇರೋದೇನು? ಅರಿವಿಲ್ಲ, ಕಾನ್ಶಿಯಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ವಿವೇಚನೆ ಇಲ್ಲ. ಇದು ಯಾವಾಗ ಜಾಗೃತ ಆಗುತ್ತೋ ಆವಾಗ ನೀವು ಏನು ಅಂದ್ಕೊಳ್ತೀರೋ ಅದೆಲ್ಲದೂ ಸಿದ್ಧಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಸೊ ಅವು ಹೆಂಗೆ ಜಾಗ್ರತೆ ಮಾಡಬೇಕು ಅನ್ನೋಂಥದ್ರ ಕಡೆ ನಾವು ಗಮನ ಕೊಡೋಣ. ಓಕೆ, ನೆಕ್ಸ್ಟ್ ಸೆಷನ್ನಲ್ಲಿ, ಆಯ್ತಾ? ನೆನ್ಪಿಟ್ಕೋಬೇಕು ಯಾವ್ದಾವ್ದ್ರ ಬಗ್ಗೆ ಮಾತಾಡೋಣ. ಎಲ್ಲ ಒಂದೇ ಅದು. ಅರಿವು, ಕಾನ್ಶಿಯಸ್, ವಿವೇಚನೆ, ಕಾಮನ್ ಸೆನ್ಸ್ ಎಲ್ಲ ಒಂದೇ ಅದು, ಆಯ್ತಾ? ಅದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ನಲ್ಲಿ ನಾವು ಎಫೆಕ್ಟಿವ್ ಆಗಿ ಮಾತಾಡೋಣ, ಆಯ್ತಾ? ಸೊ ಈಗ ಮೊದಲು ನಾವು ಮನುಷ್ಯರಾಗಬೇಕು. ಸೊ ಕುವೆಂಪು ಅವ್ರದ್ದು ಒಂದು ಸ್ಲೋಗನ್ ಇದೆ, ಏನು? ಅಲ್ಪ ಮಾನವನಿಂದ ವಿಶ್ವ ಮಾನವನನ್ನಾಗಿ ಮಾಡುವುದೇ ಶಿಕ್ಷಣದ ಉದ್ದೇಶ ಅಂತ ಹೇಳಿ. ಅಲ್ಪ ಮಾನವ, ಇಟ್ಸ್ ವೆರಿ ಆರ್ಡಿನರಿ ಮ್ಯಾನ್. ವಿಶ್ವ ಮಾನವ, ಎಲ್ಲರದ್ದು ಜವಾಬ್ದಾರಿ ತೆಗೆದುಕೊಳ್ತಾರೆ. ವಿಶ್ವ ಮಾನವ, ಅದು ಶಿಕ್ಷಣದ ಉದ್ದೇಶ. ನಿಮ್ಗೆಲ್ಲ ಶಿಕ್ಷಣ ಕೊಡಬೇಕು, ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳ್ತಾರೆ ಎಲ್ಲರೂ. ಯಾಕೆ ಅಂತಂದ್ರೆ ನೀನೊಬ್ಬ ಸುಶಿಕ್ಷಿತ ಆಗಿ ನೀನು ಶಿಕ್ಷಣ ಎಜುಕೇಟೆಡ್ ಆದರೆ ಎಲ್ಲರದ್ದು ಜವಾಬ್ದಾರಿ ತೆಗೆದುಕೊಳ್ಬೋದು ಅಂತ ಅರ್ಥ, ಆಯ್ತಾ? ಬಟ್ ಇವತ್ತೇನಪ್ಪ ಅಂತಂದ್ರೆ, ಇವತ್ತು ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಜಾಸ್ತಿ ಶಿಕ್ಷಣ ತೆಗೆದುಕೊಂಡಿರೋದೇ ಜವಾಬ್ದಾರಿ ಎಲ್ಲರೂ ತಗೋಬೇಕಾಗಿತ್ತು. ಈಗ ಜಾಸ್ತಿ ಓದಿರೋದೇ ಎಲ್ಲರ ಜವಾಬ್ದಾರಿ ತಗೋಬೇಕಾಗತ್ತೆ. ಅವ್ರ ಕಡೆಯಿಂದ ಜಾಸ್ತಿ ಓದಿರೋರೇ ಈ ಸಮಾಜನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಕಡಿಮೆ ಓದಿರೋರು ಏನಿಲ್ಲ, ಕಡಿಮೆ ಓದಿರೋರು ಅವರು ತುಂಬ ಚೆನ್ನಾಗಿ ಅವ್ರ ಇತಿಮಿತಿ ಒಳಗಡೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ರೈತರು ತುಂಬ ಚೆನ್ನಾಗಿ ಓದಿದ್ದಾರೆ. ಈಗೆಲ್ಲ ಇಸ್ರೇಲ್ನಲ್ಲಿ ಹೋಗಿ ಅವರು ಆ ಕೃಷಿ ತಂತ್ರಜ್ಞಾನನ ಕಲ್ತ್ಕೊಂಡ್ಬರೋರು ಸಾಮಾನ್ಯವಾಗಿ ನಾನು ಹೇಳ್ತಾರೆ. ಅವ್ರಿಗೇನು ನಾನು ರೈತ ಆಗಿದ್ದೀನಿ, ಎಲ್ಲರಿಗೂ ಕೂಡ ನಾನು ಆಹಾರನ ನಾನು ಉತ್ಪಾದಿಸಿ ಕೊಡಬೇಕು. ನಾನು ಭತ್ತ ಬೆಳಿಬೇಕು, ಗೋಧಿ ಬೆಳಿಬೇಕು, ರಾಗಿ ಬೆಳಿಬೇಕು, ಜೋಳ ಬೆಳಿಬೇಕು. ನಾನು ಬೆಳೆದಿರ್ತಕ್ಕಂಥ ನನ್ನ ಹೊಲದ ಎಲ್ಲ ದವಸ ಧಾನ್ಯಗಳು ಕೂಡ ಸಾಕಷ್ಟು ಜನ ಊಟ ಮಾಡಿ ಸಂತೃಪ್ತರಾಗಬೇಕು, ಆಯಿತಾ? ಆತ PhD ಮಾಡಿದ ಅಂತ ತಿಳ್ಕೊಳ್ಳಿ. ಆವಾಗ ಆತ ಏನು ರೈತ ಆಗ್ತಿರ್ಲಿಲ್ಲ, ಯಾವುದೋ ಕಾರಣಕ್ಕೆ ಓದೋಕ್ಕಾಗಿರಲಿಲ್ಲ. ಮತ್ತೆ ನಾನು ಓದಿಲ್ಲ, ಮತ್ತೇನು ನಮ್ಮ ಅಪ್ಪನ ಜಮೀನಿದೆ, ನಾನೇನೋ ಜಮೀನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗೆ ಸ್ವಲ್ಪ ಕಡಿಮೆ ಓದಿರೋರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಬಟ್ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಅವ್ರಿಗೊಂದು ವಿಶಾಲವಾದ, ಈಗ ಫಾರ್ ಎಕ್ಸಾಂಪಲ್ ಈ ಬಿಲ್ಡಿಂಗ್ ಕಟ್ಟಿರೋರು ಯಾರು? ಭಾಳ ನಾನು ಕೇಳಿದೆ, ನೀವೇನು ಓದಿದ್ದೀರಪ್ಪ ಅಂದರೆ 7ನೇ ಕ್ಲಾಸಿಗೆ ಬಿಟ್ಟಿದ್ದೀನಿ, 8ನೇ ಕ್ಲಾಸಿಗೆ ಬಿಟ್ಟಿದ್ದೀನಿ, 9ನೇ ಕ್ಲಾಸಿಗೆ ಬಿಟ್ಟಿದ್ದೀನಿ. ಆದರೆ ಅವ್ರಿಗೊಂದು ಇತ್ತು, ಅಣ್ಣ ನೀವು ಏನು ಮಾಡ್ತೀರಿ ಈ ಬಿಲ್ಡಿಂಗಲ್ಲಿ ಅಂತ ಕೇಳ್ತಾರೆ. ನೋಡಪ್ಪ, ಹಾಸ್ಟೆಲ್ ಮಾಡ್ತೀನಿ, ಸ್ಕೂಲ್ ಮಾಡ್ತೀನಿ ಅಂತ ಹೇಳಿದ್ರು. ಅಣ್ಣ ಇಲ್ಲಿ ಬಂದಿರೋರೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಹೋಗ್ಲಣ್ಣ, ನೀವು ನಮ್ಮನ್ನು ನೆನಪು ಮಾಡ್ಕೋಬೇಕಣ್ಣ. ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ಅವರಂತ ಅಷ್ಟು ಅರಸ್ತಾ ಇದ್ರು, ಓದಿದ್ದು ಕಡಿಮೆ ಅವರು, ಆದರೆ ಅವರು ಮಹತ್ತರವಾದಂಥ ಕೆಲಸ. ನಮಗೆಲ್ಲ ತಣ್ಣಗೆ ಈ ಬಿಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಖುಷಿಯಾಗಿ ಬೆಚ್ಚಗಿದ್ದೀವಿ. ಚಳಿಗಾಲದಲ್ಲಿ ಬೆಚ್ಚಗಿರ್ತೀವಿ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚಗಿರ್ತೀವಿ, ಬೇಸಿಗೆಗಾಲದಲ್ಲಿ ತಣ್ಣಗಿದ್ದೀವಿ. ಸೊ ರೆಡಿ ಮಾಡಿಕೊಟ್ಟಿದ್ದಾರೆ. ಓದಿದ್ದು ಕಡಿಮೆ, ಬಟ್ ಏನೋ ಒಂದು ಕಾಂಟ್ರಿಬ್ಯೂಟ್ ಕೊಟ್ಟಾರೆ. ಬಟ್ ಈಗ ನಾವೆಲ್ಲರೂ ಕೂಡ ದೊಡ್ಡ ವಿಷಯದ ಮೇಲೆ ಯೋಚನೆ ಮಾಡ್ತಾ ಇದೀವಿ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಮತ್ತು ಹಂಗಾರೆ ಯಾವ ಥರ ಡಾಕ್ಟರ್ ಆಗಬೇಕು? ಯಾವುದೋ ಒಂದು ಕಾಯಿಲೆ ಬಂದಿದೆ, ಅದು ಇಲ್ಲಿವರೆಗೆ ಯಾರು ಕ್ಯೂರ್ ಮಾಡೋಕ್ಕಾಗಲ್ಲ, ನಾನು ಡಾಕ್ಟರ್ ಆಗಿ ನಾನು ಕ್ಯೂರ್ ಮಾಡ್ತೀನಿ. ಇದು ನಮ್ಮ ತಲೆ ಒಳಗೆ ಬರ್ತದೆ. ಸೊ ಇಲ್ಲಿವರೆಗೆ ಇಂಜಿನಿಯರ್, ಈ ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟೋ ಖರ್ಚಾಗಿದೆ, ನಾನು ಇಂಜಿನಿಯರ್ ಆದ್ಮೇಲೆ ಇಷ್ಟು ದುಡ್ಡು ಬೇಕಾಗಿಲ್ಲ, ಇದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಬಿಲ್ಡಿಂಗ್ ನಾನು ಕಟ್ಸ್ಕೊಡ್ತೀನಿ. ಆ ಥರ ಇಂಜಿನಿಯರ್ ಅಂದರೆ ನಿಮ್ದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ನಾವು ಹೇಳ್ತಾರೆ. ಈ ಎಕ್ಸಾಂಪಲ್, ಈಗ ನಮ್ಮ ಹ್ಯಾಂಡ್ ರೈಟಿಂಗ್ ಟೀಚರ್ ಕವಿತಾ ಅವರು ಇದ್ದಾರೆ. ಮೊದಲು ಅವರೊಬ್ಬ ಹೌಸ್ ವೈಫ್ ಇದ್ದರು. ಅವರು ಸಮಸ್ಯೆ, ಅವ್ರು ಏನೋ ಒಂದು ಮಗು ಪ್ರಾಬ್ಲಮ್ ಇತ್ತು, ಕರ್ಕೊಂಬಂದಿದ್ರು. ಸೊ ಅವ್ರೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನಾನು ಅವ್ರ ಜೊತೆಗೆ ಮಾತಾಡಿದೆ. ಮೇಡಮ್ ಏನು ಓದಿದ್ದೀರಿ? ಏನೋ BA MA ಓದಿದ್ದೀರಿ ಅಂದರು. ನೀವು ಯಾಕೆ ಮನೇಲಿ ಕೂತ್ಕೊಂಡಿದ್ದೀರಿ? ಸುಮ್ಮನೆ ಇಲ್ಲಿ ಮಕ್ಕಳ ಜೊತೆಗೆ ಒಂದು ಸೇವೆ ಮಾಡ್ಬೋದಲ್ಲ ಅಂತ. ಎಸ್ ಅಂತೇಳಿ ಬಂದರು. ಇವತ್ತು ಬೆಸ್ಟ್ ಹ್ಯಾಂಡ್ ರೈಟಿಂಗ್, ತುಂಬ ಚೆನ್ನಾಗಿ, ನಿಮ್ಮವೆಲ್ಲ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಆಗಲಿಕ್ಕೆ ಅವ್ರ ಕಾರಣ. ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಹಾಗೆ ನಾನು ಹೇಳ್ತಾ ಇರೋದು. ಹಾಗೆ ನಿಮ್ಗೆ ಎಲ್ಲರಿಗೂ ಪೊಟೆನ್ಷಿಯಲಿಟಿ ಇದೆ. ಇಲ್ಲಿ ಬಂದಿರತಕ್ಕಂಥವ್ರು ಯಾರು ಸಾಮಾನ್ಯರಂತ ಅಲ್ಲ, ಎಲ್ಲರೂ ಕೂಡ ವಿಶ್ವ ಮಾನವರೇ. ಪ್ರತಿಯೊಬ್ಬರು ಕೂಡ ಒಬ್ರಿಗಿಂತ ಒಬ್ಬರು ಪೊಟೆನ್ಷಿಯಲಿಟಿ ಇರೋವಂಥವ್ರೆ, ಆಯಿತಾ? ಬಟ್ ಅದನ್ನು ನೀವು ಪ್ರೂವ್ ಮಾಡಿ.
ಓಕೆ ಸೊ ಕ್ಲೋಸ್ ಯುವರ್ ಐಸ್, ವಾಚ್ ಯುವರ್ ಬ್ರೀಥಿಂಗ್. ಸೊ ಪ್ರತಿಯೊಬ್ಬರು ಕೂಡ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು 100% ನಾನು ಮಾಡ್ತೀನಿ. ಇಲ್ಲಿ ಮನ್ವಂತರದಲ್ಲಿ ಏನು ಹೇಳ್ತಾರೋ, ಆ ಟೀಚರ್ಸ್ ಏನು ಹೇಳ್ಕೊಡ್ತಾರೋ ಅದೆಲ್ಲದನ್ನು ಕೂಡ ಚಾಚೂ ತಪ್ಪದೆ ನಾನು ಪಾಲಿಸ್ತೀನಿ. ಅಂದ್ಕೊಂಡಂಥ ಗುರಿನ ನಾನು ತಲುಪ್ತೀನಿ. ನಮ್ಮ ತಂದೆ ತಾಯಿ ಏನು ಅವ್ರು ಫೀಸ್ ಕಟ್ಟಿದ್ದಾರೆ ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ. ಓಕೆ, ಹಗಲು ರಾತ್ರಿ ಅವರು ಕಷ್ಟಪಟ್ಟು ಫೀಸ್ ಕಟ್ಟಿದ್ದಾರೆ, ಆ ಫೀಸಿಗೆ ನಾನು ನ್ಯಾಯ ಒದಗಿಸೋದು ನನ್ನ ಜವಾಬ್ದಾರಿ. ಹಗಲು ರಾತ್ರಿ ಟೀಚರ್ಸ್ ಪಾಠ ಮಾಡ್ತಾ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸೋದು ನನ್ನ ಜವಾಬ್ದಾರಿ. ಹಗಲು ರಾತ್ರಿ ಮನ್ವಂತರ ಟೀಮ್ ನಮ್ಮ ಬಗ್ಗೆ ಕಾಳಜಿ ವಹಿಸಿದ್ದಾರೆ, ಅವರಿಗೆ ನಾನು ಗೌರವ ಥರ ಅಂತ ಕೆಲಸ ಮಾಡ್ತೀನಿ. ಇಷ್ಟು ಸಂಕಲ್ಪ ಸಾಕು ನಿಮಗೆ. ಇಷ್ಟೊಂದು ಸಂಕಲ್ಪ ಹೆಜ್ಜೆ ಹೆಜ್ಜೆಗೂ ಇತ್ತು, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನೀವೇನು ಆಲ್ರೆಡಿ ಆಗಿದ್ದೀರಿ ಅಂತ ತಿಳ್ಕೊಂಬಿಡ್ತೀವಿ. ನಾವೇ ನಿಮಗೆ ಸಲ್ಯೂಟ್ ಹೊಡೆದು ಕಳಿಸ್ತೀವಿ, ನಾವೇ ನಿಮಗೆ ನಮಸ್ಕಾರ ಮಾಡಿ ಕಳಿಸ್ತೀವಿ. ಓಕೆ, ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ಈಗ